ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದಿನಿ. ಮಸ್ತ್ ಚಾಕ್ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೆ ಏನ್ ಅನಿಸ್ತದೆ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ಆನಂದ ಪರಮಾನಂದ ಯಾರು ಇಲ್ಲೇನ್ರಿ. ಈ ಲಾಡ್ ಅವ್ರನ್ನ ಒಂದ್ ಸ್ವಲ್ಪ ಲಾಡ್ ಮಾಡ್ಲಿಕ್ಕ ಅಂತ ನೋಡ್ಲಿಕ್ಕತ್ತಿದ್ದೆ ನಾ. ಕಡಿಗೂ ಸಿಂಹನೇ ಬರ್ಬೇಕಾಯ್ತು ನೋಡ್ರಿ. ಪಾಕಿಸ್ತಾನದಾಗ ಹುಟ್ಟಿದವ್ರಂಗ ಆಡ್ಲಿಕ್ಕತ್ತಿದ್ದಂತ ಲಾರ್ಡ್ ಅವ್ರಿಗೆ ಸಿಂಹ ಸರಿಯಾಗಿ ಅಟ್ಯಾಕ್ ಮಾಡಿದ್ರು. ಈ ಕಾಂಗ್ರೆಸ್ ಇದುವರೆಗೆ ಪಾಕಿಸ್ತಾನದ ಮೇಲೆ ಇರುವಂತ ಪ್ರೀತಿ ಹೋಗಕ್ಕಾಗಲ್ಲ. ಯಾಕಂದ್ರೆ ಪಾಕಿಸ್ತಾನ ಹುಟ್ಟಿಸವ್ರೆ ಅವರು. ಸಂತೋಷ್ ಲಾಡ್ ಅಂತವ್ರು ಕೂಡ ಮೋದಿ ಅವರ ಬಗ್ಗೆ ಬಾಯಿಗೆ ಬಂದಂಗ ಮಾತಾಡ್ತಾ ಇದ್ದಾರೆ. ಮೋದಿ ತಾನೇ ಸುಪ್ರೀಂ ಅಂತ ಭಾವಿಸ್ಬಿಟ್ಟಿದ್ದಾರೆ. ಇದು ತಿರಂಗ ಯಾತ್ರೆ ಬಂದು ಟ್ರಂಪ್ ಯಾತ್ರೆ ಮಾಡಿ ಏನ್ ಮಾತಾಡ್ತಿದ್ರಿ ಸಂತೋಷ್ ಲಾಡ್ ಅವ್ರೆ? ನಿಮಗೆ ಏನ್ ಮಾತಾಡ್ತಿದ್ರೆ ಅನ್ನೋ ಪರಿಜ್ಞಾನ ಆದ್ರೂ ಇದೆಯಾ? ಮೋದಿ ಅವ್ರನ್ನ ಪ್ರತಿನಿತ್ಯನೂ ಕೂಡ ಬೈದಿದ್ರೆ ನಿಮಗೆ ತಿಂದಿದ್ದು ಅರಗಲ್ವಾ? ಅದ್ರ ಜೊತೆಗೆ ಇವರ ತಂದೆ ಹೆಸರು ಕೂಡ ಶಿವಾಜಿ ಲಾಡ್ ಅಂತ. ಆದ್ರೆ ಸಂತೋಷ್ ಲಾಡ್ ಬಾಯಿ ಬಿಟ್ರೆ ಶಿವಾಜಿಗಿಂತ ಹೆಚ್ಚಾಗಿ ಅಫ್ಜಲ್ ಖಾನ್ನ ಛಾಯನೆ ಕಾಣುತ್ತೆ. ಅವ್ರ ಮಾತುಗಳು ಆ ರೀತಿ ಕೇಳಿಸ್ತವೆ. ಆದ್ರೆ ಈ ಸಂತೋಷ್ ಲಾಡ್ ಬಹಳ ಮೇಧಾವಿ ತರ ಬಂದು ಬಹಳ ಪೋಸ್ಟ್ ಕೊಡ್ತಾ ಇರ್ತಾರೆ. ಪ್ರತಿನಿತ್ಯನೂ ಕೂಡ ಮೋದಿಯನ್ನ ಎಲ್ಲಾ ವಿಷಯಕ್ಕೂ ಹೇಳ್ತಾರಂಥದ್ದು ಅವ್ರಿಗೊಂಥರ ಚಾಳಿ ಆಗೋಗ್ಬಿಟ್ಟಿದೆ. ಅಲ್ಲ ರೀ, ಕರ್ನಾಟಕದ ಮುಖ್ಯಮಂತ್ರಿ ಯಾರ್ರಿ? ಸಿದ್ದರಾಮಯ್ಯನವರು. ಪೊಲೀಸ್ ವ್ಯವಸ್ಥೆ ಡಿಜಿ ಯಾರು ಕಂಟ್ರೋಲ್ ಇರೋದ್ರಿ? ಸಿದ್ದರಾಮಯ್ಯನವ್ರ ಕಂಟ್ರೋಲ್ ಅಲ್ಲಿ. ಮೋದಿ ಯಾಕ್ರಿ ಎನ್ಕೌಂಟರ್ ಮಾಡ್ಲಿಕ್ಕೆ ನೇಹನ ಮರಣ ಮಾಡಿದಂತಹ ಆ ಮುಸಲ್ಮಾನ ಪುಂಡನ ವಿರುದ್ಧ ಕ್ರಮ ತಗೊಳ್ಳಿಕ್ಕೆ, ಅವನ ಎನ್ಕೌಂಟರ್ ಮಾಡ್ಲಿಕ್ಕೆ ಮೋದಿ ಪರ್ಮಿಷನ್ ಯಾಕ್ರಿ ಬೇಕು? ಇದ್ರ ಬಗ್ಗೆ ಯಾಕ್ರಿ ಮಾತಾಡಲ್ಲ ಲಾಡ್ ಅವ್ರೆ? ನಿಮ್ಮ ಇಲಾಖೆ ಕಾರ್ಮಿಕ ಇಲಾಖೆಯವರು ಏನು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಹಿಳೆಯರಿದ್ದಾರೆ, ಅವರಲ್ಲಿ ಅನಿಮಿಯಾ ಬಂದಿದೆ ಅಂತ ಹೇಳಿ ಅವ್ರಿಗೊಂದು ಹೆಲ್ತ್ ಕಿಟ್ ಅನ್ನ ಕೊಟ್ಟರು. ಹೆಲ್ತ್ ಕಿಟ್ಗೆ ಎಷ್ಟು 2600 ರೂಪಾಯಿ ಬೈ ಮಾಡಿದ್ದು ನೀವು. ಆದ್ರೆ ಓಪನ್ ಮಾರ್ಕೆಟ್ ಅಲ್ಲಿ 600 ರೂಪಾಯಿ ಸಿಗ್ತಾ ಇದೆ. ಇದ್ರ ಬಗ್ಗೆ ವಿಧಾನ ಪರಿಷತ್ತಲ್ಲಿ ನಮ್ಮ ಪಕ್ಷದ ಮುಖಂಡರಾಗಿರುವಂತ ರವಿಕುಮಾರ್ ಅವರು ಪ್ರಶ್ನೆ ಮಾಡಿದ್ರೆ, ನಾನೇನು ಎಲ್ಲ ಐಟಮೈಸ್ ಡೀಟೇಲ್ ಹುಡ್ತಿರ್ತೀನಿ ಅಂತಂತಾರೆ. ಅಲ್ಲ ರೀ, ನಿಮ್ಮ ಇಲಾಖೆನಲ್ಲಿ 600 ರೂಪಾಯಿ ಸಿಗಂತದನ್ನ 2600 ರೂಪಾಯಿಗೆ ಟೆಂಡರ್ ಕರೆದ್ಬಿಟ್ಟು ಲಂಚ ಹೊಡೆಯೋದೇ ನಿಮಗೆ ಗೊತ್ತಿಲ್ಲ ಅಂತೀರಿ. ಇನ್ನು ದೇಶವನ್ನ ಸಂಭಾಳಿಸುವಂಥದ್ದು ಹೇಗೆ ಅಂತ ಮೋದಿ ಹೇಳ್ಕೊಳ್ಳೋಷ್ಟು ಬುದ್ಧಿ ಇದೆಯೇನ್ರಿ ನಿಮಗೆ? ಇಲ್ಲಿ ಕಾಶ್ಮೀರದಲ್ಲಿ ಇರುವಂತವ್ರನ್ನು ಕೂಡ ನಿಮಗೆ ಕರ್ಕೊಂಡ್ಬರ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದು ಮೋದಿ ಸರ್ಕಾರ. ಇಲ್ಲಿ ಬಂದ್ಬಿಟ್ಟು ನಾನೇನೋ ಕರ್ಕೊಂಡ್ಬಂದೆ ಅಂತ ಹೇಳಿ ದಿನಾ ಬಡಾಯಿ ಕೊಡ್ತೀರಿ. ಸಂತೋಷ್ ಲಾಡ್ ಅವರೇ, ನೀವು ಯಾವ ಮೇಧಾವಿನೂ ಅಲ್ಲ. ಪ್ರತಿನಿತ್ಯನೂ ಕೂಡ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತ ಹೇಳ್ಬಿಟ್ಟು ನಿಮ್ಮ ಅನಿಷ್ಟಕ್ಕೆಲ್ಲ ಮೋದಿ ಕಾರಣ ಅಂತ ದಿನಾ ಬೈಕೊಂಡಿದ್ದೀರಿ. ಇಷ್ಟು ಬಿಟ್ಟರೆ ನಿಮ್ದು ಏನೂ ಇಲ್ಲ. ನನಗೆ ಬಹಳ ಬೇಸರ ಸಂಗತಿ ಅಂತಂದ್ರೆ, ಒಂದು ಮರಾಠ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿಯಾಗಿ ಅಫ್ಜಲ್ ಖಾನ್ ತರ ಪ್ರತಿನಿತ್ಯ ಮಾತಾಡ್ತಿರಲ್ಲ, ಆ ಸಮುದಾಯಕ್ಕೆ ನೀವು ಮಾಡ್ತಿರುವಂತ ಅವಮಾನ ಅಂತ ಹೇಳಿಕ್ಕೆ ಬಯಸ್ತೀನಿ. ಅದು ಏನಾಗಿದೆ ಅಂತಂದ್ರೆ, ಈ ಸಂತೋಷ್ ಲಾಡು ಮೈ ತುಂಬಾ ಈ ಮೈನಿಂಗ್ ದುಡ್ಡು ಮೆತ್ಕೊಬಿಟ್ಟಿದೆಯಲ್ಲ, ಆ ದುಡ್ಡಿನ ಮದ ಹಂಗ್ ಮಾಡಿಸುತ್ತೆ. ಈ ಹಿಂದನೂ ಕೂಡ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು ಮೈನಿಂಗ್ ಹಗರಣ ಮೆತ್ಕೊಂಡು ರಿಸೈನ್ ಮಾಡಿ 2.5 ವರ್ಷ ಹೊರಗಡೆ ಇದ್ರು. ಅದು ನೆನಪಿರ್ಬೇಕು ಸಂತೋಷ್ ಲಾಡ್. ಹೊರಗಡೆ ಬಹಳ ಸುಭಗ ಅಂತ ಪೋಸ್ಟ್ ಕೊಡಕ್ ಹೋಗ್ಬೇಡಿ ನೀವು. ಮೈನಿಂಗ್ ಹಗರಣದಿಂದ ರಿಸೈನ್ ಮಾಡಿದಂತ ವ್ಯಕ್ತಿ. ಮೊನ್ನೆನೂ ಕೂಡ ನಿಮಗೆ ಕಾರ್ಮಿಕರಿಗೆ ಮಹಿಳೆಯರಿಗೂ ಕೊಟ್ಟಂತ ಕಿಟ್ಟಲ್ಲೂ ನೀವು ರಿಸೈನ್ ಮಾಡ್ಬೇಕಿತ್ತು. ಆದ್ರೆ ಸಿದ್ದರಾಮಯ್ಯನವರು ಅಂತಾರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾರೆ ಅವರೇ ಮೂಡ ಹಗರಣದಲ್ಲಿ ಸಿಗಾಕೊಂಡಿರ್ಬೇಕಾರೆ ನಿಮ್ಮಂತವ್ರನ್ನೆಲ್ಲ ಬಿಟ್ಟಿದ್ದಾರೆ ಅಷ್ಟೇನೆ. ಇಲ್ಲಾಂದ್ರೆ 2ನೇ ಸರಿ ರಿಸೈನ್ ಮಾಡಿರ್ತಿದ್ರೆ. ಒಂದು ಮಾಧ್ಯಮಗಳ ಎದುರುಗಡೆ ಬಹಳ ಏನೋ ವೆಲ್ ಡ್ರೆಸ್ಡ್ ಆಗಿ ಬಂದ್ಬಿಟ್ಟು ಶೇಡ್ ಸಾಕ ಬಂದ್ಬಿಟ್ಟು ಈ ಪೋಸ್ಟ್ ಕೊಡುವಂಥದ್ದು, ಯಾರ ಪತ್ರಕರ್ತನ ಹೆದರಿಸೋದು, ಇವೆಲ್ಲ ಈ ಮೈನಿನ ದುಡ್ಡಿನ ಕೊಬ್ಬಿದೆಯಲ್ಲ, ಅದು ಮನೇಲಿ ಇಟ್ಕೊಳ್ಳಿ ಸರ್. ಪಾಕಿಸ್ತಾನವನ್ನ ಹುಟ್ಟಿಸಿದಂತ ಕೀರ್ತಿ ಅದು ಕಾಂಗ್ರೆಸ್ಗೆ ಸೇರ್ಬೇಕಾದ್ದು. ಈಗ ರಾಷ್ಟ್ರಪಿತ ಅಂತಲೇ ಕಾಂಗ್ರೆಸ್ಸೇ ಪಾಕಿಸ್ತಾನದ ರಾಷ್ಟ್ರಪಿತ. ಅವರೇ ಹುಟ್ಟಿಸಿರೋ ಮಗು ಮೇಲೆ ಏನಾದ್ರು ದಾಳಿ ಮಾಡ್ತು ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗ್ದಲೇ ಇರುತ್ತಾ? ಹಾಗಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ. ಅದ್ರ ಬಗ್ಗೆ ಶಾಶ್ವತವಾಗಿ ಅವ್ರಿಗೆ ಅಪ್ರೀತಿ ಹೋಗೋದಿಲ್ಲ. ಅಲ್ಲ, ಯಾರಿಗಾರಿ ಗೊತ್ತಿತ್ತೇನು ಹೇಳ್ರಿ? ಸಂತೋಷ್ ಲಾಡ್ ಅವ್ರ ಅಪ್ಪನ ಹೆಸರು ಶಿವಾಜಿ ಲಾಡ್ ಅಂತ ಹೇಳಿ. ನೋಡ್ರಪ್ಪ ಹೆಂಗದ, ಎಂಥ ಮಹಾವೀರನ ಹೆಸರು ಇಟ್ಕೊಂಡಿರೋ ಮನುಷ್ಯನ ಮಗನಾಗಿ ಹಿಂಗಾಡೋದ? ಇಷ್ಟ ಹೇಳಿದ ಮೇಲೆ ಚೇಂಜ್ ಆಗ್ತಾರ ಅಂತ ತಿಳ್ಕೊಂಡ್ರಿ ನೀವು? ನಾವಿರುವುದೇ ಹಿಂಗೆ ಅಂತ ಹಿಂಗೇ ಮಾತಾಡ್ತಾರ. ಈ ಕಾಂಗ್ರೆಸ್ ನಾಯಕರಿಗೆ ಅದ್ ಏನ ರೋಗನೋ ಏನೋ ಗೊತ್ತಾಗಲಾಗ ನೋಡ್ರಿ. ಇಂಥವ್ರ ಪಾಪದಿಂದ್ಲೇರಪ್ಪ ಬೆಂಗಳೂರಾಗ ಎಂಥ ಪರಿ ಮಳೆ ಸುರಿಲಿಕತ್ತದ ಅಂತೀನಿ. ಅಲ್ಲ, ಯಾವಾಗ ಕೊಚ್ಕೊಂಡ್ ಹೋಗ್ತೈತೋ ಏನೋ ಅನ್ನೋ ಹಂಗ ಬೆಂಗಳೂರಾಗ ಇಂಥ ಪರಿ ಮಳೆ ಬಂದ್ಬಿಡುದ? ಅದೇನು ರೋಡ್ ಅದನೋ ಕೆರಿ ಅದನೋ ಒಂದು ಅರ್ಥ ಆಗಲಾಗ್ಯದ. ಮತ್ತಿನ್ನೇನ್ರಿ, ಕಾರು ಬೈಕು ಎಲ್ಲ ನೀರಾಗ ತೇಲ್ಕೋತೆ ಹೊಂಟಿದ್ರ ಗೊತ್ತಾಗುದರೆ ಹೆಂಗ್ ಹೇಳ್ರಿ? ಎಲ್ಲ ನಮಗೂ ಆಯ್ತದೆ. ಇಲ್ಲಿ ಇದು ವ್ಯಾಪಾರ ಇದು ಯಾವುದೋ ಇಲ್ಲಿ ಇದ್ರ ಮೇಲೆ ಇದು
ಅದೇನೋ ನಮ್ಮ ಡಿ ಕೆ ಸಾಹೇಬ್ರು ಹೇಳಿಕತ್ತಿದ್ರಪ್ಪ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ. ಅಕಸ್ಮಾತ್ ಇದೇ ಏನಾರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಆದ್ರ ನಮಗಂತೂ ಬ್ಯಾಡ್ ಬಿಡ್ರಿ, ಇಂತ ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ರಿ ಸ್ವಾಮಿ. ದಯವಿಟ್ಟು ನಮಗಿರುವಂತ ಮೊದ್ಲಿನ ಬೆಂಗಳೂರು ಐತ್ಲಾ ಅದನ್ನ ಒಂದ್ ಸ್ವಲ್ಪ ಚಲೋ ಮಾಡಿ ಕೊಟ್ಬಿಡ್ರಿ ನಮಗ, ದಯವಿಟ್ಟು ಕೇಳಾಕತ್ತೀನಿ ನಾನು. ಇನ್ನು 2 ವರ್ಷದಾಗ ನಿಮ್ಮ ಸಾಧನೆ ಏನು ಅನ್ನೋದು ಕಣ್ಣು ಮುಂದೆನೆ ಕಾಣ್ಲಿಕ್ಕತ್ತದ. ಅದ್ರ ನಡುವು ಅದೇನೋ ಸಾಧನಾ ಸಮಾವೇಶ ಅಂತ ಮಾಡ್ಲಿಕ್ಕೆ ಹೊಂಟಾರಂತ ನೋಡ್ರಪ್ಪ. ಹೊಸಪೇಟೆದಾಗ ಭರ್ಜರಿಯಾಗಿ ಸಿದ್ದರಾಮಯ್ಯನವರು 2 ವರ್ಷದಾಗ ತಮ್ಮ ಸರ್ಕಾರ ಏನೆಲ್ಲಾ ಸಾಧನೆ ಮಾಡೈತಿ ಅಂತ ಹೇಳಿ ಸಾಧನಾ ಸಮಾವೇಶ ಮಾಡ್ಲಿಕ್ಕೆ ಹೊಂಟಾರಂತ ನೋಡ್ರಿ. ಹೆಂಗದರಪ್ಪ ವಿಚಾರಿದು. ಅದಕ್ಕೆ MLAಗಳೆಲ್ಲ ಸಿದ್ದರಾಮಯ್ಯ ಅವ್ರ ಬಳಿ ಹೋಗಿ ಸಾವಕಾಶ ಪ್ರಶ್ನೆ ಕೇಳಕ್ ಚಾಲು ಹಚ್ಕೊಂಡಾರಂತ. ಅಲ್ರಿ 2 ವರ್ಷದಾಗ ನಾವ್ ಏನು ಮಾಡೇ ಇಲ್ಲಲ್ಲ, ಯಾವ ಖುಷಿಗಿ ಯಾವ ಹೆಮ್ಮೆಗಿದು ಸಾಧನಾ ಸಮಾವೇಶ ಮಾಡುವುದು ಅಂತ ಕೇಳಲಿಕತ್ತಾರಂತ ಸಿದ್ದರಾಮಯ್ಯ ಅವ್ರಿಗೆ. ಆಮೇಲೆ ಟೆನ್ಷನ್ ಚಾಲು ಆಗ್ಬಿಟ್ಟದ. ಹೌದಲ್ಲೇನ್ರಿ, ಏನ್ ಸಾಧನೆ ಅಂತ ಹೇಳ್ಕೊಳ್ಳೋದಂತ ಹೇಳಿ 2 ವರ್ಷದಾಗ ಮಾಡಿದ ಸಾಧನೆ ಅಂದ್ರ ಒಂದು ಈ ಸುಳ್ಳು ಬಳ್ಳು ಭರವಸೆ ನೀಡಿದ್ದು, ಮತ್ತೊಂದು ಎಲ್ಲಾದ್ರ ರೇಟ್ ಹೆಚ್ಚು ಮಾಡಿದ್ದು, ಇನ್ನೊಂದು ಭ್ರಷ್ಟಾಚಾರ ಮಾಡಿದ್ದು, ಅದು ಬಿಟ್ರ ಒಂದಿಷ್ಟು ಹಗರಣಗಳು. ಇನ್ನ ಮಹಿಳಾ ವಿರೋಧಿ, ದಲಿತ ವಿರೋಧಿ, ನಾಡ ವಿರೋಧಿ, ಹಿಂದೂ ವಿರೋಧಿ, ರೈತ ವಿರೋಧಿ ನಿಲುವುಗಳೆಲ್ಲ ಕನ್ನಡಿಗರಿಗೆ ಕಾಂಗ್ರೆಸ್ ಕೊಟ್ಟಂತಹ ಅಸಲಿ ಗ್ಯಾರಂಟಿ. ಇನ್ನು ಅಭಿವೃದ್ಧಿ ಅಂತೂ ಕೇಳಲಿಕ್ಕೆ ಹೋಗ್ಬೇಡ್ರಪ್ಪ, ನನಗೆ ಹೇಳಲಿಕ್ಕೆ ಆಸೆ ಅನ್ನಿಸ್ತದೆ. ಒಂದ್ ಕಡೆನೂ ಗುಂಡಿ ಮುಚ್ಚಲೂ ಇಲ್ಲ, ಮಣ್ಣು ತೆಗೆದು ರೋಡ್ ಮಾಡಲೂ ಇಲ್ಲ, ರಾಜ್ಯ ದಿವಾಳಿ ಆಗುವಂತ ಎಲ್ಲಾ ಮುನ್ಸೂಚನೆಯನ್ನ ಕೊಟ್ಟು ಬಿಟ್ಟಾರ. ಇಷ್ಟೆಲ್ಲಾ ಸಾಧನೆ ಮಾಡಿರುವಂತಹ ಸಿದ್ದರಾಮಯ್ಯ ಅವರು ಈಗ ಮತ್ತೊಂದು ಸಲ ವರುಣಾದಾಗ ನಿಂತ್ರು ಅಂದ್ರ ಸಾಕಪ್ಪ ಸಾಕು ನಿನ್ನ ಸಹವಾಸ ಅಂತ ಮಂದಿ ಕುಂದರ್ಸಿ ಬಿಡ್ತಾರ. ಈ ಚಂದಕ್ಕ ಸಾಧನಾ ಸಮಾವೇಶ ಬೇರೆ ಕೇಳೇನ್ರಿ. ಇದು ಹೆಂಗಾಯ್ತಂದ್ರ ಈ ಪಾಕಿಸ್ತಾನದ ಒಂದು ವಿಡಿಯೋ ನೋಡಿದ್ರಪ್ಪ ನಾನು. ಭಾರತದ ವಿರುದ್ಧ ಯುದ್ಧಕ್ಕೆ ಬಂದು ಸೋತು ಸುಣ್ಣಾಗಿರೋ ಪಾಕಿಸ್ತಾನ ಅಲ್ಲಿ ದೊಡ್ಡದಾಗಿ ಬ್ಯಾನರ್ ಹಾಕೊಂಡಾರಂತ. ಕೇಳ್ರಿ ಹೆಂಗೈತಿ ಮಜಾಕ. ನಾವು ಇಂಡಿಯಾ ವಿರುದ್ಧ ಗೆದ್ದು ಬಿಟ್ವಿ ಅಂತ ಹೇಳಿ ಬ್ಯಾನರ್ ಹಾಕೊಂಡಾರಂತ. ಈಗ ಹೇಳ್ರಿ, ಖರೆ ಇದಕ್ಕೂ ಕಾಂಗ್ರೆಸ್ ಸಾಧನಾ ಸಮಾವೇಶಕ್ಕೂ ಏನಾರ ವ್ಯತ್ಯಾಸ ಐತಿ ಅಂತ ಅನ್ಸ್ಲಿಕ್ಕತ್ತದೇನ್ರಿ? ಕಾಂಗ್ರೆಸ್ ಖರೆ ಇರಬೇಕಾಗಿದ್ದ ಪಾಕಿಸ್ತಾನದಾಗೆ ಅಂತ ಅನ್ಸ್ಲಿಕ್ಕತ್ತದೇನ್ ನಿಮಗ್ನು? ಅವರಿಗೂ ಇವರಿಗೂ ಬಹಳ ಹೋಲಿಕೆ ಅಂತ ಅನ್ಸ್ಲಿಕ್ಕತ್ತದಲ್ಲ? ಹಂಗಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.